SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ 2023-24ನೇ ಸಾಲಿನ SSLC ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದು ಈಗಾಗಲೇ 1 ಅಂಕ 2 ಅಂಕ 3 ಅಂಕ ಸಮಸ್ಯೆಗಳನ್ನ ಕಂಪ್ಲೀಟಾಗಿ ಬಿಡಿಸಿದ್ದೀವಿ. ಇವತ್ತು ನಾವು 4 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. ವಿಶೇಷವಾಗಿ ಗ್ರಾಫ್ ರಚನೆ ಹೇಗೆ ಮಾಡೋದು, 4ಕ್ಕೆ 4 ಅಂಕ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. 34ನೇ ಪ್ರಶ್ನೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಗ್ಯಾರಂಟಿ ಬೀಳುವಂಥ ಪ್ರಶ್ನೆ. ನೀವಿಲ್ಲಿ ಅಂಕಗಳು ಯಾವ ಥರ ಡಿವೈಡ್ ಆಗಿರ್ತವೆ ಅನ್ನೋದನ್ನು ಗಮನಿಸಬೇಕು ಸ್ವಲ್ಪ. ಯಾಕಂದ್ರೆ 4 ಅಂಕ ಬೀಳ್ಬೇಕಾದ್ರೆ ಏನೇನೆಲ್ಲ ಮಾಡೇ ನೀವು 4ಕ್ಕೆ 4 ಅಂಕ ಬೀಳ್ತವೆ ಅನ್ನೋದು ಫಸ್ಟ್ ಪಾಯಿಂಟ್. ಇಲ್ಲಿ 2 ಸಮೀಕರಣ ಕೊಟ್ಟಿರ್ತಾರೆ. ಈ 2 ಸಮೀಕರಣಕ್ಕೂ ಒಂದು ಸಮೀಕರಣಕ್ಕೆ ಒಂದೊಂದು ಕೋಷ್ಟಕವನ್ನು ತಯಾರು ಮಾಡಬೇಕು. 2 ಕೋಷ್ಟಕ ರೆಡಿ ಮಾಡಿದ್ರೆ 2 ಅಂಕ. ಆ 2 ಕೋಷ್ಟಕ ರೆಡಿ ಮಾಡಿ 2 ಸರಳ ರೇಖೆಯನ್ನು ಎಳಿತೀರಿ, ಅದಕ್ಕೆ 1 ಅಂಕ ಇರ್ತೈತಿ. ಕೊನೆಗೆ 2 ನಕ್ಷೆಗಳು ಛೇದಿಸಿದ ಬಿಂದು ಅಂದರೆ 2 ಸರಳ ರೇಖೆಗಳು ಛೇದಿಸಿದ ಬಿಂದುವನ್ನು ಎಕ್ಸ್ ಎಕ್ಸಿಗೆ ಕೂಡಿಸಿ ವಾಯ್ ಎಕ್ಸಿಗೆ ಕೂಡಿಸಿ ಎಕ್ಸ್ ಬೆಲೆ ವಾಯ್ ಬೆಲೆ ಬರೀತಿರಲ್ಲ, ಅದಕ್ಕೆ 1 ಅಂಕ ಇರ್ತೈತಿ. ಹಾಗಾಗಿ ಇಷ್ಟು ಅಂಕಗಳ ಬಗ್ಗೆ ಗಮನ ಇರಲಿ. ಮೊದಲಿಗೆ 1ನೇ ಸಮೀಕರಣ ನೋಡಿರಿ, x + y = 4. ಇದನ್ನು 2-3 ರೀತಿಯಲ್ಲಿ ಮಾಡ್ಬೋದು. ಡೈರೆಕ್ಟಾಗಿ ಈ ಸಮೀಕರಣದಲ್ಲಿ x ಬೆಲೆ 0 ಹಾಕಿದ್ರೆ y ಬೆಲೆ 4 ಬರ್ತೈತಿ, ಹಾಗೂ ಮಾಡ್ಬೋದು. ಅಥವಾ ನೀವು y ಬೆಲೆ ಕಂಡುಹಿಡಿಯೋ ರೂಪದಾಗ ಬರ್ಕೊಂಡ್ಬಿಡೋದು ಸಮೀಕರಣ. y ಇಲ್ಲೇ ಇಟ್ಕೊಂಡು x ಆ ಕಡೆ ಕಳ್ಸೋಣ, 4 - x ಆಯಿತು. ಇದರ ಪಟ್ಟಿ ತಯಾರಿಸೋಣ. x ಇದ್ದಲ್ಲಿ 0 ಇಟ್ಟರೆ y ಬೆಲೆ ಎಷ್ಟಾಕೈತಿ, 4ರ 0 ಕಳೆದ್ರೆ 4 ಬರ್ತೈತಿ. x ಇದ್ದಲ್ಲಿ 1 ಇಟ್ಟರೆ 4ರ 1 ಕಳೆದ್ರೆ 3. x ಇದ್ದಲ್ಲಿ 2 ಇಟ್ಟರೆ 4ರ 2 ಕಳೆದ್ರೆ 2. x ಇದ್ದಲ್ಲಿ 3 ಇಟ್ಟರೆ 4ರ 3 ಕಳೆದ್ರೆ 1. ಕನಿಷ್ಠ 2 ಬಿಂದು ಕಂಡುಹಿಡಿದ್ರೆ ಸಾಕು ನೀವು. ಯಾಕಂದ್ರೆ ಒಂದು ಸರಳ ರೇಖೆ ಎಳಿಬೇಕಾದ್ರೆ 2 ಬಿಂದು ಆದ್ರೆ ಸಾಕು. ನೀವು ಗ್ರಾಫ್ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಒಂದು 4 ಬಿಂದು ಕಂಡುಹಿಡ್ಕೋರಿ. ನೆಕ್ಸ್ಟ್ 2ನೇ ಸಮೀಕರಣ, 2x + y = 7. ಇದನ್ನು y ಬೆಲೆ ಕಂಡುಹಿಡಿಯೋ ರೂಪದಾಗ ಬರೆದ್ರೆ y = 7 - 2x ಆಯಿತು. ಇದಕ್ಕೆ ಪಟ್ಟಿ ತಯಾರಿಸಿದ್ರೆ ನೋಡಿ, x ಇದ್ದಲ್ಲಿ 0 ಇಟ್ಟರೆ ಏನಾಕೈತಿ, 2 × 0 = 0, 7 - 0 ಅಂದರೆ 7 ಬರ್ತೈತಿ. x ಇದ್ದಲ್ಲಿ 1 ಇಟ್ಟರೆ ಏನಾಗ್ತೈತಿ, 2 × 1 = 2, 7ರ 2 ಕಳೆದ್ರೆ 5. x ಇದ್ದಲ್ಲಿ 2 ಇಟ್ಟರೆ 2 × 4, 7ರ 4 ಕಳೆದ್ರೆ 3. x ಇದ್ದಲ್ಲಿ 3 ಇಟ್ಟರೆ 2 × 3 = 6, 7ರ 6 ಕಳೆದ್ರೆ 1. ಇಷ್ಟು ಮಾಡಿಬಿಟ್ರೆ ನಿಮಗೆ 2ಕ್ಕೆ 2 ಅಂಕಗಳು ಸಿಗ್ತವೆ. ಈಗ ನಾವು ಗ್ರಾಫ್ ಹಾಕೋದು ಹೇಗೆ ಅನ್ನೋದನ್ನು ಒಂದು ನಕ್ಷಾ ಕಾಗದವನ್ನು ತೆಗೆದುಕೊಂಡು ನೋಡೋಣ. ಈಗ ಕೋಷ್ಟಕವನ್ನು ತಯಾರಿಸ್ಕೊಂಡಿದ್ದೀವಿ 2 ಸಮೀಕರಣಕ್ಕೆ. ಈ 2 ಕೋಷ್ಟಕವನ್ನು ಬಳಸ್ಕೊಂಡು ನಾವು ಗ್ರಾಫ್ನಲ್ಲಿ ನಕ್ಷೆ ರಚಿಸೋದು ಹೇಗೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ 2 ಕೋಷ್ಟಕವನ್ನು ಗಮನಿಸ್ಕೊಂಡು y ಬೆಲೆ ಹೈಯೆಸ್ಟ್ ಎಷ್ಟೈತೆ ಅನ್ನೋದನ್ನು ನೋಡಿಕೊಂಡು ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ಕೇಲನ್ನು ಬರ್ಕೋಬೇಕು. x ಗುಂಟ ಇಲ್ಲಿ ಹೈಯೆಸ್ಟ್ 7 ಇರೋದ್ರಿಂದ 1 ಸೆಂಟಿಮೀಟರ್ = 1 ಮೂಲಮಾನ ತೊಗೊಂಡ್ರೆ ನಡಿತೈತಿ. 1 ಮಾನ ಅಥವಾ 1 ಮೂಲಮಾನ. y ಗುಂಟನೂ ಕೂಡ ಹೈಯೆಸ್ಟ್ 7 ಇರೋದ್ರಿಂದ 1 ಸೆಂಟಿಮೀಟರ್ = 1 ಮೂಲಮಾನ ಅಂತ ತೊಗೊಂಡ್ರೆ ನಡಿತೈತಿ. ಇಷ್ಟಾದಮೇಲೆ ಗ್ರಾಫಿನ ಮಧ್ಯಭಾಗದಲ್ಲಿ y ಅನ್ನು ಎಳಿಬೇಕು. ಈ ಥರ ಇದಕ್ಕೆ y' ಅಂತ ಹೆಸರು ಕೊಡ್ಬೇಕು. ನೆಕ್ಸ್ಟ್ x ಎಲ್ಲಿಗೆ ಎಳಿಬೇಕಂದ್ರೆ ನೋಡಿ, y ಬೆಲೆ ಹೈಯೆಸ್ಟ್ 7 ಇರೋದ್ರಿಂದ ನೀವು x ಎಲ್ಲಿಗೆ ಎಳಿತೀರಿ ಅದರ ಮೇಲ್ಭಾಗದಲ್ಲಿ ಕನಿಷ್ಠ 7 ಗೆರೆ ಇರೋಂಗೆ ನೋಡ್ಕೋಬೇಕು. 1 2 3 4 5 6 7 ಬರುತ್ತಾ. ಇಲ್ಲಿಗೆ ನಾನು ಅನ್ನು ಎಳಿತೇನೆ. ಇದು x'. ಈ ಸ್ಕೇಲ್ಗೆ ಅನುಗುಣವಾಗಿ ನಾವು ಬೆಲೆಗಳನ್ನು ಗುರುತಿಸ್ಕೊಳ್ಳೋಣ. 1 2 3 4 5, ಈ ಕಡೆ -1 -2 -3 -4 ಈ ಥರ. y ಮೇಲ್ಭಾಗದಲ್ಲಿ +1 1 ಸೆಂಟಿಮೀಟರ್ ಅಂದರೆ 1 ಅಂತ ತೊಗೊಂಡಿದ್ದೀವಿ. 2 3 7 8 9 ಕೆಳಭಾಗದಲ್ಲಿ ಮೈನಸ್ ಒಳಗಿರ್ತವೆ. -1 -2 -3 -4. ನೋಡಿ, ಈ ಪಟ್ಟಿಗೆ ಅನುಗುಣವಾಗಿ ಗ್ರಾಫ್ ರಚನೆ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ 1ನೇ ಸಮೀಕರಣದ ನಕ್ಷೆಯನ್ನು ರಚಿಸೋಣ. x ಬೆಲೆ 0 ಅಂತ y ಬೆಲೆ 4. x ಬೆಲೆ 0 ಅಂದ್ರೆ ಇಲ್ಲಿ, y ಬೆಲೆ 4 ಅಂದ್ರೆ ಇಲ್ಲಿ ಬರ್ತದೆ ಬಿಂದು. ಈ ಬಿಂದು ಕಾಣಲಿ ಅಂತೇಳಿ ನಾನು ಈ ಥರ ಏನು ಮಾಡ್ತಾನೆ, ಸರ್ಕಲನ್ನು ಹಾಕಿದ್ದೀನಿ. x ಬೆಲೆ 1 ಇದ್ದ y ಬೆಲೆ 3, x ಬೆಲೆ 1 ಇದ್ದ y ಬೆಲೆ 3 ಇಲ್ಲಿ ಬರ್ತದೆ ನೋಡಿ.
ಎಕ್ಸ್ ಬೆಲೆ 2 ಇದ್ದ y ಬೆಲೆ 2, ಎಕ್ಸ್ ಬೆಲೆ 2 y ಬೆಲೆ 2, 2 ಬಂದು ಇಲ್ಲಿ ಸೇರಿದು. ಎಕ್ಸ್ ಬೆಲೆ 3 ಇದ್ದ y ಬೆಲೆ 1, ಎಕ್ಸ್ ಬೆಲೆ 3 ಇದ್ದ y ಬೆಲೆ 1, ಎಕ್ಸ್ ಬೆಲೆ 3 y ಬೆಲೆ 1, 2 ಬಂದು ಇಲ್ಲಿ ಸೇರಿದವು. ಈಗ ಈ 4 ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಒಂದು ಸರಳ ರೇಖೆ ಎಳೆಯಿರಿ. ಸಾಧ್ಯದಷ್ಟು ಈ ಸರಳ ರೇಖೆಯನ್ನು ಉದ್ದ ಎಳೆಯೋಣ, ಯಾಕಂದ್ರೆ ಇನ್ನೊಂದು ಸರಳ ರೇಖೆ ಇದ್ರ ಜೊತೆ ಛೇದಿಸಬೇಕಲ್ಲ. ಸಾಧ್ಯದಷ್ಟು ಉದ್ದ ಎಳೆಯೋಣ. ಈ ಥರ ಒಂದು ಸರಳ ರೇಖೆ ಎಳೆದ್ವಿ ನಾವು. ಅದೇ ಥರ ಎರಡನೇ ಸಮೀಕರಣದ ನಕ್ಷೆ ರಚಿಸೋಣ. ಈಗ ಎಕ್ಸ್ ಬೆಲೆ 0 ಇದ್ದ y ಬೆಲೆ 7, ಎಕ್ಸ್ ಬೆಲೆ 0 ಅಂದ್ರೆ ಇಲ್ಲಿ, y ಬೆಲೆ 7 ಅಂದ್ರೆ ಇಲ್ಲಿ ಬಂತು ನೋಡ್ರಿ. ನೆಕ್ಸ್ಟ್ ಎಕ್ಸ್ ಬೆಲೆ 1 ಇದ್ದಾಗ y ಬೆಲೆ 5, ಎಕ್ಸ್ ಬೆಲೆ 1 ಇದ್ದ y ಬೆಲೆ 5 ಇಲ್ಲಿ ಬರ್ತೈತಿ. ಎಕ್ಸ್ ಬೆಲೆ 2 ಇದ್ದ y ಬೆಲೆ 3, ಎಕ್ಸ್ ಬೆಲೆ 2 ಇದ್ದ y ಬೆಲೆ 3 ಇಲ್ಲಿ ಬರ್ತೈತಿ. ಎಕ್ಸ್ ಬೆಲೆ 3 ಇದ್ದ y ಬೆಲೆ 1, ಎಕ್ಸ್ ಬೆಲೆ 3 ಇದ್ದಾಗ y ಬೆಲೆ 1 ಇಲ್ಲಿ ಬಂತು ನೋಡಿ. ಒಂದು ಬಿಂದು ಆಲ್ರೆಡಿ ಇಲ್ಲಿ ಬಂತಿಲ್ಲಿ. ಈ 4 ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ನಾವು ಸರಳ ರೇಖೆಯನ್ನು ಎಳೆಯೋಣ. ಈಗ 2 ಸರಳ ರೇಖೆಗಳು ಛೇದಿಸಿದ್ವಿ. ಇಲ್ಲಿ ಯಾವ ಬಿಂದುವಿನಲ್ಲಿ ಛೇದಿಸಿದ್ವಲ್ಲ ಇಷ್ಟು ತನ ಮಾಡಿದ್ರೆ ನಿಮ್ಗೆ 3 ಅಂಕ ಬೀಳ್ತಾವೆ. ಇನ್ನೊಂದು ಅಂಕ ಬೀಳ್ಬೇಕಾದ್ರೆ 2 ಸರಳ ರೇಖೆಗಳು ಛೇದಿಸಿದ ಬಿಂದುವನ್ನು ಎಕ್ಸ್ ಅಕ್ಷಕ್ಕೆ y ಅಕ್ಷಕ್ಕೆ ನಾವು ಕೂಡಿಸೋಣ. ಈ ಥರ ಕೂಡಿಸಿ ಇಲ್ಲಿ ಎಕ್ಸ್ ಬೆಲೆ y ಬೆಲೆ ಎಷ್ಟು ಬಂತು ಅನ್ನೋದನ್ನು ಬರ್ಕೊಳ್ಳೋಣ. ನೋಡಿರಿ, ಅಕಾರ್ಡಿಂಗ್ ಟು ಗ್ರಾಫ್ ಎಕ್ಸ್ ಬೆಲೆ ಎಷ್ಟು ಬಂತು? ಎಕ್ಸ್ ಬೆಲೆ 3, y ಬೆಲೆ 1 ಇದೆ. ನೋಡಿ, ನೀವು ಸಮೀಕರಣದೊಳಗೆ ಎಕ್ಸ್ ಇದ್ದಲ್ಲೇ 3 ಹಾಕಿರಿ, y ಇದ್ದಲ್ಲಿ 1 ಹಾಕಿದ್ರೆ 3 1 4 ಸರಿ ಆಯ್ತು. ಇಲ್ಲಿ ಎಕ್ಸ್ ಇದ್ದಲ್ಲಿ 3 3 6, y 1 6 1 7 ಸರಿ ಆಯ್ತು. ಅಂದರೆ ನಾವು ಕಂಡುಹಿಡಿದು ಕರೆಕ್ಟ್ ಐತೆ ಅಂತ ಅರ್ಥ. ಈ ಥರ ಮಾಡಿಬಿಟ್ರೆ ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ತವೆ. 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಶ್ರೇಣಿಯ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತವು 0 ಆಗಿದೆ. ಶ್ರೇಣಿಯ 4ನೇ ಮತ್ತು 5ನೇ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿವೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಎಷ್ಟನೇ ಪದವು 62 ಆಗಿದೆ. ಎಷ್ಟು ಸಿಂಪಲ್ ಐತೆ ನೋಡಿ ಪ್ರಶ್ನೆ. ಯೂಶ್ವಲಿ 4 ಅಂಕಕ್ಕೆ 3 ಅಂಕಕ್ಕೆ ಅಪ್ಲೈಡ್ ಕೇಳ್ತಿರ್ತಾರೆ. ಇಷ್ಟು ಸರಳ ಪ್ರಶ್ನೆಯನ್ನು ಯಾವಾಗಲೂ ಕೇಳಿಲ್ಲ. ಹಾಗಾಗಿ ಒಮ್ಮೊಮ್ಮೆ ಏನಾಗ್ತೈತೆ ಅಂದ್ರೆ ಅಪ್ಲೈಡ್ ಕೇಳ್ತಾರೆ, ಕೆಲವೊಮ್ಮೆ ಈ ಥರ ಡೈರೆಕ್ಟ್ ಕೂಡ ಕೇಳ್ತಾರೆ. ಭಾಳ ಸಿಂಪಲ್ ಐತಿ. ಮೊದಲಿಗೆ ಕೊಟ್ಟಿರೋ ದತ್ತಾಂಶ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ? ಪದಗಳ ಸಂಖ್ಯೆ ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆ ಅಂದರೆ n ಅಂದರೆ 20. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 4ನೇ ಮತ್ತು 5ನೇ ಪದ A4. A4 ಅಂದರೆ 2, A5 ಅಂದರೆ 6. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತ 0 ಅಂತ ಕೊಟ್ಟಿದ್ದಾರೆ. ಮೊದಲ ಪದ ಅಂದರೆ A, 6ನೇ ಪದ ಅಂದರೆ A6, ಅವುಗಳ ಮೊತ್ತ 0 ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿತೀವಿ ಅಂದರೆ, ನಾವು ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ನಾವು. ಅಂದ್ರೆ ಡಿ ಕಂಡುಹಿಡಿಬೇಕಾದ್ರೆ A5 ಮೈನಸ್ A4. ಡಿಯನ್ನು ಫಸ್ಟ್ ಕಂಡುಹಿಡ್ಕೊಂಡು, A5 ಅಂದರೆ 6, A4 ಅಂದರೆ 2. ಎಷ್ಟು? ಅದು ಸಾಮಾನ್ಯ ವ್ಯತ್ಯಾಸ 6 ಹಿಡ್ಕೊಳ್ಳೋದ್ರೆ 4. ಈಗ ಈ ದತ್ತಾಂಶ ಬಳಸ್ಕೊಳ್ಳೋಣ. ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತ 0. ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತ 0. A ಪ್ಲಸ್ A6 ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬಳಸಿ ಬರೆಯೋದು ಹೇಗೆ ಅಂದ್ರೆ A ಪ್ಲಸ್ 5D ಈಸ್ ಈಕ್ವಲ್ ಟು 0. A 2A ಆಯಿತು. 5 ಇಂಟು ಡಿ ಅಂದ್ರೆ ನೋಡ್ರಿ 4. ಡಿ ಅಂದ್ರೆ 4. 2A ಪ್ಲಸ್ 5 ನಕ್ಲೆ 20 ಈಸ್ ಈಕ್ವಲ್ ಟು 0. ಈ ಪ್ಲಸ್ 20 ಬಲಗಡೆ ಕಳ್ಸೋಣ. ಏನಾಯ್ತದ? 2A ಈಸ್ ಈಕ್ವಲ್ ಟು ಮೈನಸ್ 20 ಆಯ್ತು. ಎ ಜೊತೆ 2 ಗುಣಿಸ್ತತಿ, ಬಲಗಡೆ ಕಳಿಸಿದ್ರೆ ಭಾಗಿಸ್ತತಿ. A ಈಸ್ ಈಕ್ವಲ್ ಟು ಮೈನಸ್ 20/2. 2 ಒಂದಲೇ 2 ಹತ್ತಲೇ. A ಈಸ್ ಈಕ್ವಲ್ ಟು ಮೈನಸ್ 10. ಮೊದಲ ಪದ ಗೊತ್ತಾಯ್ತು, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A ಪ್ಲಸ್ ಡಿ, A ಪ್ಲಸ್ 2D ಡ್ಯಾಶ್ ಡ್ಯಾಶ್. ಮೊದಲ ಪದ -10. ಮುಂದಿನ ಪದ ಹೆಂಗೆ ಬರೀತೇವೆ ನಾವು? ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತಾ ಇದಕ್ಕೆ. -10ಕ್ಕೆ ಸಾಮಾನ್ಯ ವ್ಯತ್ಯಾಸ 4. -10ಕ್ಕೆ 4 ಕೂಡಿಸಿದ್ರೆ -6 ಬರ್ತೈತಿ. -6ಕ್ಕೆ 4 ಕೂಡಿಸಿದ್ರೆ -2 ಬರ್ತೈತಿ. -2ಕ್ಕೆ 4 ಕೂಡಿಸಿದ್ರೆ +2 ಬರ್ತೈತಿ ಡ್ಯಾಶ್ ಡ್ಯಾಶ್.
ನೋಡಿ ಸಮಾಂತರ ಶ್ರೇಣಿ ಕಂಡುಹಿಡಿದು ಕೇಳ್ಯಾರ -10 -6 -2 2 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿ ಕಂಡುಹಿಡಿದು ಲಾಸ್ಟ್ ಕೊನೆಯದೇನು ಅದರ ಎಷ್ಟನೇ ಪದ 62 ಆಗಿದೆ. ಅಂದ್ರೆ ನಮಗೆ ಗೊತ್ತಿಲ್ಲದ AN 62 ಯಾವ ಪದ ಗೊತ್ತಿಲ್ಲ ನಮಗೆ ಅದು ಎನ್ನನೇ ಪದ ಅಂತ ತಗೊಳ್ಳೋಣ. ಎನ್ನನೇ ಪದ ಕಂಡುಹಿಡಿಯೋ ಸೂತ್ರ AN = A + n - 1 × D. ಈ ಸೂತ್ರದೊಳಗೆ AN ಇದ್ದಲ್ಲ 62 ತುಂಬೋಣ. A ಅಂದ್ರೆ ಮೊದಲ ಪದ -10 ಪ್ಲಸ್ n ಕಂಡುಹಿಡಿತಾ ಇದ್ದೇವೆ n ಆಸ್ ಇಟ್ ಈಸ್. D ಅಂದ್ರೆ 4 -10 ಈ ಕಡೆ ತೊಂಬರೋಣ +10 ಆಯ್ತದೆ. ಬಲಗಡೆ n - 1 × 4 62 10 72. ಈ 4 ಇಲ್ಲಿ ಗುಣಿಸ್ತತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಈ ಕಡೆ ಏನು ಉಳಿತು n - 1. 72ಕ್ಕೆ 4ರಿಂದ ಭಾಗಿಸಿದ್ರೆ 4 1 4 18 72. n - 1 = 18 -1 ಬಲಗಡೆ ಕಳಿಸಿದ್ರೆ +1 ಆಯಿತು. n = 19. ಹಾಗಾದರೆ ಎಷ್ಟನೇ ಪದ 62 ಆಗೈತೆ ಅಂದ್ರೆ 19ನೇ ಪದವು 62 ಆಗಿದೆ. ಎಷ್ಟು ಸರಳವಾಗಿ ಬಿಡಿಸ್ಬೋದು ನೋಡಿರಿ. ಹಾಗಾಗಿ ಸಮಾಂತರ ಶ್ರೇಣಿಯ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದರ ಮೇಲೆ ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ನೀವು ತುಂಬ ಸುಲಭವಾಗಿ ಬಿಡಿಸ್ಬೋದು. ಅದಕ್ಕೆ ಇವೆರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೆರಡು 4 ಅಂಕ ಸಮಸ್ಯೆ ಇದು ಅವನ್ನ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.